Hi everyone, this is Deepika, CAD Skill Development Center. So we'll be having courses on CAD, accounting, development and IT courses, digital marketing, animation, VFS courses, and graphic designing, handwriting, and spoken English courses. So today's class is all about Tally Prime. So you know what is accounting? In my past class, I have told what is accounting, where we use Tally and all. So basically, Tally is an accounting package. It is a complete accounting package where you do all the transaction entries like business transaction in terms of money, like receipt voucher, payment voucher, contra entries, TDS, TCS, GST, budget, payroll. Like this, we can enter all the business transaction in Tally. So to do all the such things, we have to create company first. So creating company is nothing but giving the company details and other things like other details of the company to show the existence of the company. So first ಏನ್ ಮಾಡ್ಬೇಕು ಅಂದ್ರೆ just go for continue in education mode. We are into education mode, but if we have license mode, we can change the date. Education mode ಅಲ್ಲಿ ಏನಾಗುತ್ತೆ, ಡೇಟ್ ನ ಎಲ್ಲೂ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಇವತ್ತಿನ ಟ್ರಾನ್ಸಾಕ್ಷನ್ ಇವತ್ತಿನ ಡೇಟ್ ಗೆ ಎಂಟರ್ ಮಾಡಕ್ಕಾಗಲ್ಲ. ಎಜುಕೇಶನ್ ಮೋಡ್ ಅಲ್ಲಿ ಚೇಂಜ್ ಆಯ್ತು ಅಂದ್ರೆ ಡೇಟ್ ಏನಾಗುತ್ತೆ, ಡೇಟಾ ಲಾಸ್ ಆಗುತ್ತೆ. ಬಟ್ ಲೈಸೆನ್ಸ್ ಮೋಡ್ ಅಲ್ಲಿ ಯು ಕ್ಯಾನ್ ಎಂಟರ್ ದ ಟ್ರಾನ್ಸಾಕ್ಷನ್, ಯಾವತ್ತಿನ ಡೇಟ್ ಯಾವತ್ತಿಗೆ ಹಾಕ್ಬೋದು. ಬಟ್ ಎಜುಕೇಶನ್ ಮೋಡ್ ಅಲ್ಲಿ ಡೇಟ್ ನ ಎಲ್ಲೂ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ. ಸೊ ಕ್ರಿಯೇಟ್ ಕಂಪನಿ, ನಿಮ್ಗೆ ಏನಾದ್ರೂ ಡೇಟಾ ಲಾಸ್ ಆಗ್ತಾ ಇತ್ತು ಟ್ಯಾಲಿ ಎಜುಕೇಶನ್ ಮೋಡ್ ಅಂತಂದ್ರೆ ಅದೇ ನೀವೆಲ್ಲಾದ್ರೂ ಡೇಟ್ ಚೇಂಜ್ ಮಾಡಿರ್ತೀರ, ಸೊ ಚೇಂಜ್ ಆಗ್ತಾ ಇರತ್ತೆ. ಸೊ ಕ್ರಿಯೇಟ್ ಕಂಪ್ನಿ ಅಲ್ವಾ, ಫಸ್ಟ್ ಓಪನ್ ಮಾಡಿದ ತಕ್ಷಣ ಕಂಟಿನ್ಯೂ ಇನ್ ಎಜುಕೇಶನ್ ಮೋಡ್ ಕೊಟ್ಟೆ, ಕಂಪ್ನಿ ಕ್ರಿಯೇಷನ್ ತೋರಿಸ್ತಾ ಇದೆ. ಗಿವ್ ದ ಕಂಪನಿ ನೇಮ್. ಸೊ ಆಸ್ ಐ ಆಲ್ರೆಡಿ ಸೆಡ್, ಕಂಪ್ನಿ ಕ್ರಿಯೇಷನ್ ಅಂತ ಹೇಳಿದ್ರೆ ಕಂಪ್ನಿ ಡೀಟೇಲ್ಸ್ ಕೊಡೋ ಅಂತದ್ದು. ಸೊ ಫಸ್ಟ್ ಕಂಪ್ನಿ ನೇಮ್ ಕೇಳತ್ತೆ, ಹಾಕಿದೀವಿ. ಓಕೆ, ಸೊ ಆಫ್ಟರ್ ಗಿವಿಂಗ್ ಕಂಪ್ನಿ ನೇಮ್ ವಿ ಹ್ಯಾವ್ ಮೇಲಿಂಗ್ ನೇಮ್. ಮೇಲಿಂಗ್ ನೇಮ್ ಆಟೋಮೆಟಿಕ್ಲಿ ತಗೊಳತ್ತೆ. ಇಲ್ಲ ಮೇಲಿಂಗ್ ನೇಮ್ ಅಲ್ಲಿ ಚೇಂಜಸ್ ಇತ್ತು ಅಂದ್ರೆ ಆಲ್ಟರ್ ಮಾಡಬಹುದು. ಕಮಿಂಗ್ ಟು ಅಡ್ರೆಸ್, ಡೀಟೇಲ್ಡ್ ಅಡ್ರೆಸ್ ಹಾಕ್ಬೇಕು. ಬಟ್ ಆಸ್ ಆಫ್ ನಾವು ನಾನು ಏನ್ ಕೊಡ್ತೀನಿ, ಶಾರ್ಟ್ ಅಡ್ರೆಸ್ ಕೊಟ್ಟಿರ್ತೀನಿ. ಬಟ್ ನೀವ್ ಹಾಕ್ಬೇಕಾದ್ರೆ ಕಂಪ್ಲೀಟ್ ಅಡ್ರೆಸ್ ಹಾಕ್ಬೇಕಾಗತ್ತೆ. ದೆನ್ ಸ್ಟೇಟ್ ಗೆ ಬಂದಾಗ ಲಿಸ್ಟ್ ಆಫ್ ಸ್ಟೇಟ್, ದೇರ್ ಯು ಕ್ಯಾನ್ ಸೆಲೆಕ್ಟ್ ದ ಸ್ಟೇಟ್. ಅಂಡ್ ಅಗೇನ್ ಕಂಟ್ರಿ ಡಿಸ್ಪ್ಲೇ ಆದಾಗ ಲಿಸ್ಟ್ ಆಫ್ ಕಂಟ್ರಿ, ನಿಮ್ಮ ರೈಟ್ ಸೈಡ್ ಗೆ ನೋಡಿ ಕಂಪ್ಲೀಟ್ ಕಂಟ್ರೀಸ್ ಇದೆ. ಅದ್ರಲ್ಲಿ ಯಾವ ಕಂಟ್ರಿ ನೀವು ಎಕ್ಸಿಸ್ಟೆನ್ಸ್ ಇದೆ ಕಂಪನಿ, ಆ ಕಂಟ್ರಿನ ಸೆಲೆಕ್ಟ್ ಮಾಡ್ತೀರಾ. ಬಿಕಾಸ್ ಬೇಸ್ಡ್ ಆನ್ ಕಂಪನಿ ಕಂಟ್ರಿ ಸೆಲೆಕ್ಷನ್, ನಮ್ಮ ಬೇಸ್ ಕರೆನ್ಸಿ ಇನ್ಫಾರ್ಮೇಶನ್, ಸ್ಟ್ಯಾಚ್ಯುಟರಿ ಅಂಡ್ ಟ್ಯಾಕ್ಸೇಷನ್ ಎಲ್ಲ ಡಿಪೆಂಡ್ಸ್ ಆನ್ ಕಂಪನಿ, ಐ ಮೀನ್ ಕಂಟ್ರಿ. ಸೊ ಇಲ್ಲಿ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಬೇಕು. ನಾನು ಇಂಡಿಯಾ ತಗೊಂತೀನಿ. ಓಕೆ, ಪಿನ್ ಕೋಡ್, ನೀವಲ್ಲಿ ಏನ್ ಡೀಟೇಲ್ಸ್ ಹಾಕಿದ್ದೀರಾ ಅಂದ್ರೆ ಅಡ್ರೆಸ್, ಅದ ಪಿನ್ ಕೋಡ್ ನ ಹಾಕಿ. ದೆನ್ ಕಮಿಂಗ್ ಟು ಟೆಲಿಫೋನ್ ನಂಬರ್, ಎಕ್ಸಿಸ್ಟೆನ್ಸ್ ಕಂಪನಿದು ಟೆಲಿಫೋನ್ ನಂಬರ್ ಹಾಕ್ಬೇಕಾಗತ್ತೆ. ದೆನ್ ಮೊಬೈಲ್ ನಂಬರ್. ಓಕೆ, ದೆನ್ ವಿ ಹ್ಯಾವ್ ಫ್ಯಾಕ್ಸ್ ನಂಬರ್. ಫ್ಯಾಕ್ಸ್ ಇತ್ತು ಅಂದ್ರೆ ಫ್ಯಾಕ್ಸ್ ನಂಬರ್ ನ ಮೆನ್ಷನ್ ಮಾಡಬಹುದು. ದೆನ್ ಮೇಲ್ ಐಡಿ. ಓಕೆ, then it is asking for what, website. ಅಲ್ಲಿ ಏನ್ ಡೀಟೇಲ್ಸ್ ಕೇಳ್ತದೆ, ಕಂಪನಿ ರಿಲೇಟೆಡ್ ಡೀಟೇಲ್ಸ್ ನ ಹಾಕ್ತಾ ಹೋಗ್ತೀರಾ. then it is asking for ವೆಬ್ಸೈಟ್ ಇರತ್ತಲ್ಲ, ಸೊ ವೆಬ್ಸೈಟ್ ನ ಕೂಡ ಹಾಕ್ಬೋದು. ಸೊ and then after giving website, it is showing the details of the financial year beginning from ಅಂತ. financial year is from 1st of April to 31st of March. ಸೊ ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಫಿನಾನ್ಷಿಯಲ್ ಇಯರ್ ಇಸ್ ಫ್ರಮ್ 1st of April to 31st of March. It is asking for financial year beginning from. ಸೊ 1st of April ಕೊಡ್ತೀರಾ. ಬಟ್ ಬುಕ್ಸ್ ಬಿಗಿನ್ ಫ್ರಮ್ ಅಂತ ಹೇಳಿದ್ರೆ, ಇವತ್ತಿನ ನಿಮ್ಮ ಕಂಪ್ನಿ ಇವತ್ತು ಓಪನ್ ಆಗ್ತಿದೆ ಅಂದ್ರೆ ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಇವತ್ತಿಂದಾನೇ ಓಪನ್ ಆಗುತ್ತೆ ಅಲ್ವಾ. ಆಲ್ ಟ್ರಾನ್ಸಾಕ್ಷನ್ ಎಕ್ಸ್ಪೆನ್ಸಸ್ ಎಲ್ಲ ಇವತ್ತಿನ ದಿನದಿಂದ ಬರೀತೀರಾ, ಯಾವತ್ತು ಓಪನ್ ಆಗುತ್ತೆ ಅವತ್ತಿನ ದಿನ. ಬಟ್ ಎಜುಕೇಶನ್ ಮೋಡ್ ಅಲ್ಲಿ ಡೇಟ್ ನ ಎಲ್ಲೂ ಚೇಂಜ್ ಮಾಡಕ್ ಹೋಗ್ಬಾರ್ದು. ಓಕೆ, ಯಾವ ಡೇಟ್ ಇರುತ್ತೆ ಜಸ್ಟ್ ಗಿವ್ ಒನ್ ಎಂಟರ್. ಎಲ್ಲಾ ಕಡೆನೂ ಅಷ್ಟೇ, ನಾನು ಆಲ್ರೆಡಿ ಹೇಳಿರೋ ಹಾಗೆ ಎಜುಕೇಶನ್ ಮೋಡ್ ಅಲ್ಲಿ ಡೇಟ್ ನ ಚೇಂಜ್ ಮಾಡಕ್ ಹೋಗ್ಬೇಡಿ. ಚೇಂಜ್ ಮಾಡ್ತು ಅಂದ್ರೆ ಡೇಟಾ ಲಾಸ್ ಆಗುತ್ತೆ. ಓಕೆ, ಸೊ ಒನ್ ಥಿಂಗ್ you have to remember. Then it is asking for security purpose ಗೆ you can set the password. set tally vault password, ನಾನು ಏನ್ ಮಾಡ್ತೀನಿ, yes ಕೊಡ್ತೀನಿ. it is asking for tally vault password. I'll give 1 2 3. confirm password, again 1 2 3. it is asking for user access to company data. there also you can set the password. yes ಮಾಡ್ತೀನಿ. user name AA ಕೊಟ್ಟಿದ್ದೀನಿ. password 456. confirm password 456. ಏನಾಗುತ್ತೆ, ವಾರ್ನಿಂಗ್ ಬರುತ್ತೆ ಲೈಕ್ forgetting your password will render your data inaccessible. if you give password, you have to remember, or else ನಿಮ್ಮ ಕಂಪನಿ ಡೇಟಾ ನಿಮ್ಗೆ accessibility ಇರಲ್ಲ. so no need to like if you forget password, there is no other option. so if you give password, you have to remember ಅಷ್ಟೇ. okay, then
ಟ್ಯಾಲಿ ಆಡಿಟ್ ಫೀಚರ್ಸ್. ಆಡಿಟಿಂಗ್ ಫೀಚರ್ ಎಸ್ ಮಾಡ್ತು ಅಂದ್ರೆ ನಿಮ್ಗೆ ಫಂಕ್ಷನಲ್ ಕೀಸ್ ವರ್ಕ್ ಆಗಲ್ಲ, ವೇರಿನ್ ನಾವು ಟ್ರಾನ್ಸಾಕ್ಷನ್ ನ ಪಾಸ್ ಮಾಡಕ್ ಆಗಲ್ಲ. ಸೊ ಆಡಿಟಿಂಗ್ ಮೋಡ್ ನ ನೋ ಇರಿ ಎಜುಕೇಶನ್ ಮೋಡ್ ಅಲ್ಲಿ. ಓಕೆ, ಸೊ ಆಡಿಟಿಂಗ್ ನಥಿಂಗ್ ಬಟ್ ನಿಮಗೆ ಆಲ್ರೆಡಿ ಗೊತ್ತಿರತ್ತೆ, ಆಡಿಟಿಂಗ್ ಇಸ್ ಲೈಕ್ ರಿವ್ಯೂವಿಂಗ್ ದ ಆಲ್ರೆಡಿ ಎಂಟರ್ಡ್ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ನೋನೇ ಇರ್ಲಿ. ಓಕೆ, ದೆನ್ ಬೇಸ್ ಕರೆನ್ಸಿ ಸಿಂಬಲ್ ಆಗಿರ್ಬೋದು, ಫಾರ್ಮಲ್ ನೇಮ್ ಆಫ್ ದ ಕರೆನ್ಸಿ, ಇವೆಲ್ಲ ಏನಿದೆ ಬೇಸ್ಡ್ ಆನ್ ಕಂಟ್ರಿ ಸೆಲೆಕ್ಷನ್. ಕಂಟ್ರಿ ನೀವು ಇಂಡಿಯಾ ಅಂತ ತಗೊಂಡ್ಮೇಲೆ ಇವೆಲ್ಲ ಇನ್ ಬಿಲ್ಟ್ ಅಂದ್ರೆ ಡಿಫಾಲ್ಟ್ ಇರುತ್ತೆ, ಯಾವ್ದನ್ನು ಚೇಂಜ್ ಮಾಡ್ಬೇಡಿ, ಹಾಗೆ ಅಕ್ಸೆಪ್ಟ್. ಓಕೆ, ಯುವರ್ ಕಂಪನಿ ಇಸ್ ಕ್ರಿಯೇಟೆಡ್, ಗಿವ್ ದ ಪಾಸ್ವರ್ಡ್ 1 2 3 ನಾ, ಯಾ, ಅಂಡ್ ಯೂಸರ್ ನೇಮ್, ಅಗೇನ್ ಯೂಸರ್ ನೇಮ್ ಪಾಸ್ವರ್ಡ್ ಕೊಡ್ತೀರಾ. ಸೊ company created successfully. Enable the feature as per your business needs. If your business needs is having GST, you can give GST. If there is no GST, you can give no. Like this, you can alter the feature of your company. Okay, tally ide andmele alliro ella feature ನಾವು ಯೂಸ್ ಮಾಡ್ಬೇಕು ಅಂತಿಲ್ಲ, based on ನಮ್ಮ ಕಂಪನಿಗೆ ನಾವು ಚೇಂಜಸ್ ಮಾಡ್ಕೋಬಹುದು. So this is all about company creation. What we have done, we have created company. Okay, ಆ features ನಿಮ್ಗೆ upcoming class ಅಲ್ಲಿ ಬರುತ್ತೆ, no need to worry. Just give the company name, other details, contact number ಎಲ್ಲ ಕೊಟ್ಟು ನಾವು company is created. ಇಲ್ಲಿ ತೋರಿಸುತ್ತೆ ನೋಡಿ, name of the company we have created. Now what if I want to alter nothing but F3, alter company. Okay, so here anything changes, you can do the changes, or else alt D to delete. Yes, are you sure? Yes. So thus company is created. No, if you want to alter en ಮಾಡ್ತೀರಾ, F3, alter company, F3, go alter company, select the company, do the changes, and then if you want to delete, alt D, F3, alt D, delete. Yes, are you sure? Yes. So like this, you can create and delete company. In today's class, we have learned how to create and delete the company. For more videos, for more information, do subscribe our channel. Thank you.